ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಷ್ಟು ದಿನ ನಾನು ಪ್ರತಿ ವ್ಲಾಗ್ ಅಲ್ಲೂ ಹೇಳ್ತಾನೆ ಇದ್ದೆ, ಒಂದಲ್ಲ ಒಂದು ರೀಸನ್ಗೆ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿ. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ಈ ವ್ಲಾಗ್ ಬಂದು ಆಕ್ಚುಲಿ ಗೃಹ ಪ್ರವೇಶದ ಹಿಂದಿನ ದಿನದ ಬೆಳಿಗ್ಗೆ ವ್ಲಾಗ್ ಆಗಿರತ್ತೆ. ಇನ್ನು ಅವತ್ತು ನಾನು ಅಮ್ಮ ನನಗೆ ಫೋನ್ ಮಾಡಿ ಏನೋ ಒಂದು ಐಟಮ್ನ ತಗೊಂಬರಕ್ ಹೇಳಿದ್ರು, ಅಂದ್ರೆ ದೇವ್ರ ಮನೆಗೆ. ಸರಿ, ಅದನ್ನ ಪರ್ಚೇಸ್ ಮಾಡಕ್ ಹೋಗ್ಬೇಕು ಅಂದ್ರೆ ಹಂಗೆ ಹೋಗೋದು ಅಂತ ಹೇಳಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಅದನ್ನ ಪರ್ಚೇಸ್ ಮಾಡಿ ಅಮ್ಮನ ಮನೆಗೆ ಕೊಟ್ ಬಂದ್ಬಿಡೋಣ ಅಂತ ಹೇಳಿ ಹೋದೆ. ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಚಪ್ರ ಎಲ್ಲ ಹಾಕೋರು ಬಂದಿದ್ರು, ಆಗ್ತಾ ಇದ್ರು. ಅಮ್ಮನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹೆಂಗೂ ಹೋದ್ನಲ್ವಾ ಅಂತ ಅಂದ್ಬಿಟ್ಟು ನನ್ಗೆ ಅಮ್ಮ ನೀನು ಹೆಂಗು ಬಂದಿದ್ಯಾ ಬಾ, ಹಂಗೆ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿದ್ರು. ನಾನು ಅಮ್ಮ ಎಲ್ಲ ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಇನ್ನ ಈ ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ಹೆಂಗಾಗತ್ತೆ ಅಂದ್ರೆ, ಇದು ಮನೆ ಕಟ್ಟಿರೋರ್ಗೆಲ್ಲ ಈ ಅನುಭವ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ನಾವ್ ಎಷ್ಟೇ ಕೆಲ್ಸನ ಫಾಸ್ಟ್ ಆಗಿ ಮಾಡಿಸಿ, ಎಷ್ಟೇ ಒಂದ್ ವರ್ಷ 2 ವರ್ಷದಿಂದ ಮಾಡಿಸ್ತಾ ಇದ್ರು ಫೈನಲ್ ಫಂಕ್ಷನ್ ಹಿಂದಿನ ದಿನಾನು ಎಷ್ಟೊಂದು ಕೆಲಸ ಸಣ್ಣ ಪುಟ್ಟ ಪೆಂಡಿಂಗ್ ವರ್ಕ್ ಅನ್ನೋದು ಇದ್ದೇ ಇರತ್ತೆ. ಸೊ ಇಲ್ಲೂ ಹಂಗೆ ಆಗ್ತಾ ಇತ್ತು. ಸಣ್ಣ ಪುಟ್ಟ ಕೆಲಸ ಮಾಡೋರೆಲ್ಲ ಮಾಡ್ತಾನೆ ಇದ್ರು. ಯಾರ್ಯಾರ್ದು ಏನೇನ್ ಪೆಂಡಿಂಗ್ ವರ್ಕ್ ಇದೆ, ಫಿನಿಶಿಂಗ್ ಏನೇನ್ ಇತ್ತು ಅದನ್ನೆಲ್ಲ ಮಾಡೋರು ಇದ್ರು. ಅವತ್ತಿನ ದಿನ ಎಷ್ಟೊಂದ್ ಜನ ಕೆಲಸದವ್ರು ಇದ್ರು ಆ ಬಿಲ್ಡಿಂಗ್ ಅಲ್ಲಿ ಎಲ್ಲಾನು. ಮತ್ತೆ ಇನ್ನೊಂದ್ ಏನಂದ್ರೆ, ಅಣ್ಣ ನಮ್ ಕೈಲೆಲ್ಲ ಯಾರ ಕೈಲೂ ಮನೆ ಕ್ಲೀನಿಂಗು ಅವೆಲ್ಲ ಮಾಡಿಸ್ಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರಂತೆ. ನಾವ್ ಅಂದಿದ್ವಿ ನಾವೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ಕೊಂತೀವಿ ಅಂತ ಹೇಳಿ. ಬಟ್ ನಮ್ಮ ಅಣ್ಣ ಅಂತೂ ಕ್ಲೀನಿಂಗ್ ಕೆಲಸ ಮಾತ್ರ ನಮಗ್ ಕೊಡ್ಲೇ ಇಲ್ಲ. ಆ ಕ್ಲೀನ್ ಮಾಡೋದಕ್ಕೂನು ಸಪ್ರೇಟ್ ಆಗಿ ಬೇರೆಯವ್ರನ್ನೆಲ್ಲ ಕರೆಸಿ ಎಲ್ಲಾ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ರು. ಸೊ ನಮ್ಗೆ ಆ ಕೆಲ್ಸಗಳೆಲ್ಲ ಏನು ಇರ್ಲಿಲ್ಲ. ಆದ್ರೂ ಇರತ್ತಲ್ವಾ, ಒಂದು ಫಂಕ್ಷನ್ ಮನೆ ಅಂತಂದ್ರೆ ಎಷ್ಟೋ ಇರತ್ತೆ. ಬೇರೆಯವ್ರು ಎಷ್ಟೇ ಬಂದು ಏನೇ ಮಾಡಿದ್ರು ನಾವು ಮಾಡೋ ಕೆಲ್ಸಗಳು ನಮ್ಗೆ ಇದ್ದೇ ಇರತ್ತೆ. ಸರಿ, ಅದನ್ನು ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವಿದೆ ಒಬ್ಬೊಬ್ರು ಒಂದೊಂದು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ವಿ. ಆಮೇಲೆ ನಮ್ಮನೆಯವರು ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂತ ಹೇಳಿ. ಇಲ್ಲಿ ಮನೆ ಹತ್ರ ಇದ್ದೀನಿ ಅಂತಂದೆ. ಅವರು ಏನೋ ಹೊರ್ಗಡೆ ಹೋದವ್ರು ಹಂಗೆ ಅಲ್ಲೇ ಬಂದ್ರು ನನ್ನನ್ನು ಹಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಅದು ನೇಮ್ ಬೋರ್ಡ್ ಏನೋ ಹಾಕ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅದನ್ನ ನೋಡ್ಬಿಟ್ಟು ನನ್ಗೆ ಹಂಗೆ ಅದನ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು. ಇನ್ನ ಹೆಸರು ಬಂದು ಇಷ್ಟಾರ್ಥ ಅಂತ ಹೇಳಿ ಇಟ್ಟಿದ್ರು. ನನ್ಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ಆ ಹೆಸರು. ಅಂದ್ರೆ ನಮ್ಮ ಫ್ಯಾಮಿಲಿಲಿ ಹೆಂಗೆ ಅಂದ್ರೆ, ನಾವ್ ಏನೇ ಒಂದು ಮಾಡ್ಲಿ ಎಲ್ಲಾರು ಒಬ್ರನ್ನೊಬ್ರು ಡಿಸ್ಕಷನ್ ಮಾಡ್ತೀವಿ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಯಾವ ತರ ಒಂದು ಒಪಿನಿಯನ್ ಎಲ್ಲ ಕೇಳ್ತೀವಿ. ಸೊ ಆ ಇನ್ವಿಟೇಷನ್ ಕಾರ್ಡ್ ಹೊಡ್ಸಕ್ಕಿಂತ ಮುಂಚೆ ಅತ್ತಿಗೆ ನಮ್ಗೆ ಹೇಳಿದ್ರು, ಈ ತರ ಹೆಸರು ಸೆಲೆಕ್ಟ್ ಮಾಡಿದೀನಿ, ಹೇಗಿದೆ ಚೆನ್ನಾಗಿದ್ಯಾ ಅಂತ ಹೇಳಿ. ನಮ್ಗೆಲ್ಲ ಕೇಳ್ಬಿಟ್ಟು ಎಲ್ಲಾರು ಒಂದೇ ಮಾತೆ ಹೇಳಿದ್ವಿ, ಇಲ್ಲ ತುಂಬಾ ಚೆನ್ನಾಗಿರೋ ಹೆಸರನ್ನ ಸೆಲೆಕ್ಟ್ ಮಾಡಿದೀರಾ, ಪರ್ಫೆಕ್ಟ್ ಆಗಿದೆ ನಿಮ್ಮ ಬಿಲ್ಡಿಂಗ್ಗೆ ನಿಮ್ಗೆ ಆ ಹೆಸರನ್ನ ನೀವು ಇಟ್ಟಿರೋದು ಅಂತ ಹೇಳಿದ್ವಿ. ಸೊ ಇನ್ನು ಅವರು ಫಿಟ್ಟಿಂಗ್ ಎಲ್ಲ ಮಾಡಾದ್ಮೇಲೆ, ಅಂದ್ರೆ ಅವರು ಸ್ಟಿಕ್ಕರ್ ಎಲ್ಲ ಏನೋ ಹಾಕೊಂಡ್ ಬಂದಿದ್ರು, ಅದು ಡ್ಯಾಮೇಜ್ ಎಲ್ಲ ಆಗ್ಬಾರ್ದು ಅಂತ ಹೇಳಿ. ಸೊ ಅದನ್ನೆಲ್ಲ ನೀಟಾಗಿ ಅವರು ಫಿಟ್ಟಿಂಗ್ ಎಲ್ಲ ಮಾಡಾದ್ಮೇಲೆ ಆ ಸ್ಟಿಕ್ಕರ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಕೊಟ್ರು. ಅದು ಫೈನಲ್ ಅಂತೂ ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದ್ರೆ ಸಿಂಗಲ್ ಲೆಟರ್ಸ್ ಅಲ್ಲಿ ಮಾಡಿಸಿದ್ರು ಇವರು. ನಮ್ಮ ಮನೇಲಿ ನಾವು ಬೋರ್ಡ್ ತರ ಮಾಡ್ಸಿದ್ವಿ, ಬಟ್ ಇದು ನನ್ಗೆ ಇಷ್ಟ ಆಯ್ತು, ಸಿಂಗಲ್ ಲೆಟರ್ ಅಲ್ಲಿ ಮಾಡ್ಸಿದ್ದು ಚೆನ್ನಾಗಿತ್ತು. ಸಿಂಪಲ್ ಆಗೇ ಇತ್ತು, ಬೇರೆ ಏನೇನೋ ಹಾಕ್ಸಿಲ್ಲ, ಸಿಂಪಲ್ ಆಗಿ ಅಷ್ಟೇ ಚೆನ್ನಾಗಿ ಹಾಕ್ಸಿದ್ರು. ಆ ಫೈನಲ್ ಲುಕ್ಕುನು ಅಷ್ಟೇ ತುಂಬಾ ಪರ್ಫೆಕ್ಟ್ ಆಗೇ ಬಂದಿತ್ತು.
ನಾವು ಮೇನ್ ಡೋರು ಮತ್ತೆ ಏನು ಪೂಜಾ ರೂಮ್ಗೆ ವಾಸ್ಕಲ್ನ ಹಾಕ್ಸಿದೀವಿ ಅಲ್ವಾ. ಸೊ ಅದನ್ನ ಅಮ್ಮನ ಮನೆಯಲ್ಲಿ ದೇವ್ರ ಮನೆಗೆ ಹಾಕಿಸ್ತಾ ಇದ್ರು. ಸರಿ ಅದನ್ನು ಹಂಗೇನೆ ಒಂದು ಶೂಟ್ ಮಾಡ್ಕೊಂಡೆ. ಏನಕ್ಕೆ ಅಂತಂದ್ರೆ ನನ್ಗೆ ಈಗ್ಲೂ ಅಷ್ಟೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇವಾಗ್ಲೂ ಇಲ್ಲಿವರ್ಗೂನು ಅಟ್ಲೀಸ್ಟ್ ಒಬ್ರಾದ್ರೂ ನನ್ಗೆ ಅದ್ರ ಬಗ್ಗೆ ಡೀಟೇಲ್ ನ ಕೇಳ್ತಾರೆ. ನಾನು ಎಷ್ಟೋ ಸತಿ ಮಿನಿ ವ್ಲಾಗ್ಸ್ ಅನ್ನೆಲ್ಲ ಹಾಕಿದೀನಿ, ಮತ್ತೆ ಒಂದು ಲಾಂಗ್ ವಿಡಿಯೋದಲ್ಲೂ ಶೇರ್ ಮಾಡಿದೀನಿ. ಆದ್ರೂ ಅದೇ ಹೊಸದಾಗಿ ನನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು, ಹೊಸದಾಗಿ ನನ್ನ ವಿಡಿಯೋಸ್ ನೋಡೋರ್ಗೆ ಆ ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಮತ್ತೆ ನಮ್ಮನೇಲಿ ಹಾಕಿದಾಗ ನನ್ಗೆ ಅವಾಗ ನಾನು ಯೂಟ್ಯೂಬ್ ಎಲ್ಲ ಏನೋ ಮಾಡ್ತಿರ್ಲಿಲ್ಲ. ಸೊ ನಾನು ಯಾವುದೇ ಒಂದು ಶೂಟ್ ಎಲ್ಲ ಏನೂ ಮಾಡ್ಕೊಂಡಿರ್ಲಿಲ್ಲ. ಬಟ್ ಇವಾಗ ಇಲ್ಲಿ ಆಗ್ತಿದ್ರಲ್ವಾ, ಸರಿ ಹಂಗೆ ಒಂದು ಶೂಟ್ ಮಾಡ್ಕೊಂಡು ಅದ್ರ ಬಗ್ಗೆ ನಿಮ್ಗೂ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಏನಾದರೂ ಇದ್ರೆ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಮಾಡ್ಕೊಂಡೆ. ಸೊ ಇವರು ಫಸ್ಟು ಅದು ಏನು ನಮ್ದು ವಾಸ್ಕಲ್ ಇರುತ್ತೆ ಅಲ್ವಾ, ಅದ್ರದ್ದು ಕ್ಲೀನಾಗಿ ಅಳತೆನ ತಗೊಂಡು ಹೋಗ್ಬಿಟ್ಟು ಆಮೇಲೆ ಕೆಲವೊಂದು ಡಿಸೈನ್ಸ್ ಅನ್ನ ನಮ್ಗೆ ಕೇಳ್ತಾರೆ, ಯಾವ ತರ ಡಿಸೈನ್ಸ್ ಬೇಕು. ಈಗ ನೋಡಿ ಅಲ್ಲಿ ರಂಗೋಲಿ ಎಲ್ಲ ಇರತ್ತೆ ಅಲ್ವಾ, ಅದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇರತ್ತೆ. ಅದನ್ನ ಅವರು ನಮ್ಗೆ ತೋರಿಸ್ತಾರೆ ಯಾವ್ಯಾವ ಡಿಸೈನ್ ಬೇಕು ಅಂತ ಹೇಳಿ. ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಸೆಲೆಕ್ಟ್ ಮಾಡ್ಕೊಂಡು ನಾವು ಅಂದ್ರೆ ಈಗ ನಮ್ಮ ಮನೇಲಿ ಇರೋ ತರದೇ ಎಲ್ಲಾರ ಮನೇಲೂ ಇರೋಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ಇಷ್ಟ ಇರತ್ತೆ. ಈಗ ನನ್ಗೆ ಸ್ವಸ್ತಿಕ್ ಇಷ್ಟ ಆಯ್ತು, ನಾನ್ ಸ್ವಸ್ತಿಕ್ ಹಾಕಿಸ್ಕೊಂಡಿದ್ದೆ. ಕೆಲವರು ಶಂಕು ಚಕ್ರ ಹಾಕಿಸ್ಕೋತಾರೆ, ಬೇರೆ ಬೇರೆ ತರ ಎಲ್ಲ ಅಂದ್ರೆ ತುಂಬಾ ಡಿಸೈನ್ಸ್ ಇದೆ ಅವ್ರ ಹತ್ರ. ಸೊ ಅದನ್ನ ನಾವು ಓಕೆ ಮಾಡಿದ್ರೆ ನಮ್ಮ ವಾಸ್ಕಲ್ ಮೆಷರ್ಮೆಂಟ್ ಏನಿದೆ ಅಷ್ಟು ಪರ್ಫೆಕ್ಟ್ ಆಗಿ ತಗೊಂಡ್ ಹೋಗ್ಬಿಟ್ಟು ಆಮೇಲೆ ಅಂದ್ರೆ ಮಿನಿಮಮ್ ಒಂದು 10 ರಿಂದ 15 ದಿನ ಆದ್ರೂ ಇವರು ಟೈಮ್ ತಗೋತಾರೆ. ತಗೊಂಡ್ ಆದ್ಮೇಲೆ ಅವರು ಫೈನಲ್ ಫಿಟ್ಟಿಂಗ್ಗೆ ಅಂತ ಹೇಳಿ ಬರೋದು. ಸೊ ಇದು ನೀವು ನೋಡ್ತಿರ್ಬೋದು, ಇಲ್ಲಿ ಒಂಥರ ಕ್ಯಾಪ್ ತರ ಇದನ್ನ ಕೂರಿಸ್ಬಿಡ್ತಾರೆ ಹೊಸ್ಲಿಗೆ ನೀಟಾಗಿ. ತುಂಬಾ ಪರ್ಫೆಕ್ಟ್ ಆಗಿ ಇರತ್ತೆ, ಎಲ್ಲೂ ಏನು ಗ್ಯಾಪ್ ಬರೋದು ಆತರ ಏನು ಇರೋದಿಲ್ಲ. ಮತ್ತೆ ಆತರ ಏನಾದ್ರು ಆದ್ರೂನು ಅದನ್ನ ಅವರು ನೀಟಾಗಿ ಫಿನಿಶಿಂಗು ಸಹ ಮಾಡಿ ಕೊಡ್ತಾರೆ. ಅದನ್ನ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಏನಂತಂದ್ರೆ ಇವ್ರದ್ದು ಈ ತರ ನನ್ಗೆ ಪ್ರೈಸ್ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಎಷ್ಟು ಏನು ಯಾವ ತರ ಅಂತ ಹೇಳಿ. ಇದು ನಿಮ್ಮ ಒಬ್ಬೊಬ್ರದ್ದು ವಾಸ್ಕಲ್ ಒಂದೊಂದು ಸೈಜ್ ಇರತ್ತೆ. ಈಗ ನಮ್ಮನೆ ವಾಸ್ಕಲ್ಗಿಂತ ಈಗ ನಮ್ಮ ಅಣ್ಣನ ಮನೆ ದೇವ್ರ ಮನೆ ವಾಸ್ಕಲ್ಲೇ ದೊಡ್ಡದಾಗಿದೆ. ನಮ್ದು ಮೇನ್ ಡೋರ್ ವಾಸ್ಕಲ್ಗಿಂತ ಇವ್ರದ್ದು ದೇವ್ರ ಮನೆದೇ ಇವ್ರು ದೊಡ್ಡದಾಗಿ ಮಾಡ್ಸಿದ್ದಾರೆ. ಸೊ ಅದು ಡಿಪೆಂಡ್ ಆಗತ್ತೆ, ಆ ಮೆಷರ್ಮೆಂಟ್ ಎಷ್ಟು ಬರುತ್ತೋ ಅಷ್ಟು ಪ್ರೈಸ್ ಅಂತ ಹೇಳಿ ಆಗತ್ತೆ. ನಮ್ಮ ಮನೆದಾದಷ್ಟೇ ಇವ್ರ ಮನೆಗೂ ಆಗ್ಬೇಕು ಆತರ ಏನೂ ಇಲ್ಲ. ಚಿಕ್ಕದಿದ್ರೆ ಪ್ರೈಸ್ ಕಡಿಮೆ ಆಗತ್ತೆ, ದೊಡ್ಡದಿದ್ರೆ ಜಾಸ್ತಿ ಆಗತ್ತೆ, ಆತರ ಎಲ್ಲ ಆಗತ್ತೆ. ಸೊ ಆಮೇಲೆ ಇವರು ಅಷ್ಟೇ ಆಸ್ ಇಟ್ ಇಸ್ ಸ್ಟಿಕ್ಕರ್ ಎಲ್ಲ ಆಗಿ ಬಂದಿರತ್ತೆ. ಸೊ ಆ ಸ್ಟಿಕ್ಕರ್ನೆಲ್ಲ ರಿಮೂವ್ ಮಾಡಾದ್ಮೇಲೆ ನೀಟಾಗಿ ಇದಾಗಿರುತ್ತೆ. ಅಂದ್ರೆ ಈ ಸ್ಟಿಕ್ಕರ್ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಅದೇ ಆಗ್ಲೇ ಹೇಳದ್ನಲ್ಲ, ನೇಮ್ ಬೋರ್ಡ್ಗೆ ಸೇಮ್ ಅಂದ್ರೆ ಅವರು ಇವರು ಇಬ್ರು ಎರಡು ಒಬ್ರೇನೆ. ಆ ಸ್ಟಿಕ್ಕರ್ಸ್ ಅನ್ನ ಅವರು ಡ್ಯಾಮೇಜ್ ಏನು ಆಗ್ಬಾರ್ದು ಅಂತ ಹೇಳಿ ಆತರ ಮಾಡ್ಕೊಂಡ್ ಬಂದಿರ್ತಾರೆ, ಅಂದ್ರೆ ಸ್ಕ್ರಾಚಸ್ ಆಗೋದು ಆತರ ಎಲ್ಲಾನು. ಮತ್ತೆ ಇದು ಮೇಂಟೆನೆನ್ಸ್ ಅಷ್ಟೇ ನಿಜವಾಗ್ಲೂ ತುಂಬಾನೇ ಈಸಿ ಇದೆ. ನೀವು ಬರೀ ಒಂದು ಯಾವ್ದು ಬಟ್ಟೆ ಬರುತ್ತಲ್ಲ ಕಾಟನ್ ಕ್ಲಾತ್, ಅದರಲ್ಲಿ ನಾವು ನೀಟಾಗಿ ತ್ಯಾವ ಮಾಡ್ಕೊಂಡು ಒರೆಸ್ಕೊಂಡ್ಬಿಟ್ರೇನು ಆಯ್ತು. ಬೇರೆ ಏನೇನೋ ಹಾಕಿ ಉಜ್ಬೇಕು ಆತರ ಎಲ್ಲ ಏನೂ ಇಲ್ಲ, ಕರೆ ಕುತ್ಕೊಳ್ಳೋದು ಏನೂ ಆಗೋದಿಲ್ಲ. ಬಟ್ ಒಂದು ಇದ್ರಲ್ಲಿ ನನ್ಗೆ ಅನ್ಸಿದ್ದು ಏನಂದ್ರೆ, ಈಗ ನಾವು ಸಿಲಿಂಡರ್ ಏನಾದ್ರೂ ತಗೊಂಡ್ ಬಂದಾಗ ಸಡನ್ ಆಗಿ ಅದನ್ನೇನಾದ್ರೂ ಆ ವಾಸ್ಕಲ್ಗೆ ಟಚ್ ಆದ್ರೆ ಅದು ಸ್ವಲ್ಪ ಆತರ ಸ್ಕ್ರಾಚ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಬೇಕು ಅಂತ ಮಾಡಿದ್ರೆ ಮಾತ್ರ ಸ್ಕ್ರಾಚ್ ಆಗತ್ತೆ, ಅದಷ್ಟು ಕದೆ ಆಗೋದಿಲ್ಲ. ಅಂದ್ರೆ ಕೆಲವ್ರ ಮನೇಲಿ ಪುಟ್ಟ ಮಕ್ಳು ಏನಾದ್ರು ಇದ್ರೆ ಅವ್ರೇನಾದ್ರೂ ಸ್ವಲ್ಪ ಗೀಚೋದು ಆತರ ಮಾಡಿದ್ರೆ, ಅಂದ್ರೆ ಲೈಕ್ ಈ ತರ ಏನಾದ್ರು ಶಾರ್ಪ್ ಐಟಮ್ ನ ತಗೊಂಡು ಗೀಚಿದ್ರೆ ಮಾತ್ರ ಅದು ಸ್ಕ್ರಾಚ್ ಆಗತ್ತೆ ಹೊರ್ತು ಬೇರೆ ಏನು ಪ್ರಾಬ್ಲಮ್ ಏನೂ ಇಲ್ಲ. ನನ್ಗೆ ತುಂಬಾ ಇಷ್ಟ ಇದೆ. ಸೊ ಬೇರೆಯವ್ರು ಯಾರಾದ್ರೂ ನನ್ನನ್ನ ಸುಮಾರು ಜನ ಈಗ್ಲೂ ನಂಬರ್ನ ಕೇಳ್ತಾನೆ ಇರ್ತಾರೆ. ಮತ್ತೆ ಕೆಲವ್ರು ಹಾಕಿಸ್ಕೊಂಡಿರೋರು ನನ್ಗೆ ಇನ್ಸ್ಟಾದಲ್ಲೆಲ್ಲ DM ಮಾಡ್ತಿರ್ತಾರೆ, ಮ್ಯಾಮ್ ನಾವು ಹಾಕಿಸ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಅದಕ್ಕಾಗಿ ಹಂಗೆ ಶೇರ್ ಮಾಡೋಣ ಇದು ಯಾವ ತರ ಹಾಕ್ತಾರೆ ಅನ್ಬಿಟ್ಟು ಇಲ್ಲಿ ಹಾಕಿದೆ. ಮತ್ತೆ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಬೇಕಿದ್ರೆ ನೀವು ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು.
ಇನ್ನ ಅಮ್ಮನ ಮನೆಯಿಂದ ನಮ್ಮನೆಗೆ ಬಂದೆ. ಸೊ ನಾನ್ ಬೆಳಿಗ್ಗೆ ಟಿಫನ್ ಎಲ್ಲ ಏನೂ ಮಾಡಿರ್ಲಿಲ್ಲ. ಎದ್ದು ಸ್ನಾನ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದೆ ಅಲ್ಲಿಗೆ. ಸೊ ಈಗ ಬಂದು ಟಿಫನ್ ಮಾಡೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೆ. ಆಕ್ಚುಲಿ ಪಾವನಿಗೂನು ರಜಾ ಇತ್ತು. ಇವಾಗ ಅವಳಿಗೂ ಇನ್ನೇನು ನೆಕ್ಸ್ಟ್ ವೀಕ್ ಇಂದ ಎಕ್ಸಾಮ್ಸ್ ಸ್ಟಾರ್ಟ್ ಆಗತ್ತಲ್ವಾ, ಹಂಗಾಗಿ ಸ್ಟಡಿ ಹಾಲಿಡೇಸ್ ಅಂತ ಹೇಳಿ ಕೊಟ್ಟಿದ್ರು ಅವಳಿಗೆ. ಮತ್ತೆ ಹನಿ ಆಕ್ಚುಲಿ ಬಂದಿದ್ದಾಳೆ, ಅವಳು ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಲು. ಇನ್ನ ನಾನ್ ಫಸ್ಟ್ ಆಫ್ ಆಲ್ ಅವಳನ್ನ ಬರೋದ್ ಬೇಡ ಅನ್ಕೊಂಡಿದ್ದೆ ಸೀರಿಯಸ್ಲಿ. ಎಲ್ಲೋ ಒಂದ್ ಕಡೆ ಅಂದ್ರೆ ಮಗುಗೆ ಟ್ರಾವೆಲ್ ಎಲ್ಲ ಸ್ವಲ್ಪ ಕಷ್ಟ ಆಗತ್ತೇನೋ, ಇವತ್ತು ಬಂದು ಮತ್ ನಾಳೆ ಅವಳು ಹೋಗ್ಬಿಡ್ಬೇಕು ಆತರ ಯೋಚನೆ ಮಾಡಿದ್ದೆ ಅಷ್ಟೇ, ನಾನು ಬೇರೆ ಏನೂ ಇಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಅಣ್ಣ ಆಗ್ಲಿ ಅತ್ತಿಗೆ ಮತ್ತೆ ಅಮ್ಮ ಯಾರು ಕೇಳಲಿಲ್ಲ, ಅವಳು ಬರ್ಲೇಬೇಕು ಕಂಪಲ್ಸರಿಯಾಗಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಅವಳಿಗೆ ಫೋನ್ ಮಾಡಿ ಮಾಡಿ ಬರ್ಲೇಬೇಕು ನೀನು ಅಂತ ಪ್ರೆಷರ್ ಕೊಟ್ಟಿದ್ದಾರೆ. ಸೊ ಅವಳಿಗೂ ಆಸೆ ಇತ್ತು, ಅಮ್ಮಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಅಂದ್ರೆ ಮಕ್ಕಳಿಗೆ ಆಸೆನೆ ಅಲ್ವಾ, ಅದ್ರಲ್ಲೂ ದೊಡ್ಡ ಮೊಮ್ಮಗಳು ಅವಳಂದ್ರೆ ಮನೇಲಿ ಎಲ್ಲಾರ್ಗು ತುಂಬಾ ಇಷ್ಟ. ಒಂಥರ ಅವಳನ್ನ ತುಂಬಾ ಪ್ಯಾಂಪರ್ ಮಾಡೋದು ಎಲ್ಲಾ ಮಾಡ್ತಾರೆ. ಹಂಗಾಗಿ ಅವಳಿಗೂ ಸ್ವಲ್ಪ ತುಂಬಾ ಇಷ್ಟ ಪಡ್ತಾಳೆ. ಈ ತರ ಫಂಕ್ಷನ್ ಆದಾಗ ಎಲ್ಲಾರು ಸಿಗ್ತಾರೆ, ಸೇರ್ಬೋದು, ಒಂದೇ ಕಡೆ ನಾನು ಮೀಟ್ ಆಗ್ಬೋದು ಎಲ್ಲಾರ್ನು. ಸುಮಾರು ಜನನ ಪಾಪ ಅವಳು ನೋಡಿ ತುಂಬಾ ದಿನ ಆಗಿತ್ತು. ಹಂಗಾಗಿ ಯಾವ್ದು ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಏನು ಇಲ್ಲ ಅಮ್ಮ, 1-2 days ಲೀವ್ ಹಾಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ಬಟ್ ಆಸ್ ಎ ಮದರ್ ನನ್ಗೆ ಅವಳು ಬರೋದು ತುಂಬಾ ಇಷ್ಟ, ತುಂಬಾ ಖುಷಿ ಆಗತ್ತೆ ನನ್ ಮಗಳನ್ನ ನೋಡೋದು. ಬಟ್ ಅಂದ್ರೆ ದೂರ ಇದೆ ಅಲ್ವಾ, ಪಾಪ ಅವಳು ಟ್ರಾವೆಲ್ಲೇ ಆಗ್ಬಿಡತ್ತೇನೋ ಆ ಒಂದು ಫೀಲ್ ಇತ್ತು ಅಷ್ಟೇ ನನ್ಗೆ. ಯಾಕಂದ್ರೆ ಜಾಸ್ತಿ ರಜಾ ಇರ್ಲಿಲ್ಲ, ಅವಳು ಇವತ್ತು ಬಂದು 2 ದಿನಕ್ಕೆ ರಿಟರ್ನ್ ಆಗ್ಬೇಕಿತ್ತು. ನನ್ ಮಗಳು ಟಯರ್ಡ್ ಆಗ್ಬಿಡ್ತಾಳೇನೋ ಅನ್ನೋ ಒಂದು ಫೀಲಿಂಗ್ ಇತ್ತು ಅಷ್ಟೇ ನನ್ಗೆ. ಸೊ ನೈಟ್ ಎಲ್ಲ ಟ್ರಾವೆಲ್ ಮಾಡಿದ್ಲಲ್ವಾ, ಮಲಗ್ಲಿ ಅನ್ಬಿಟ್ಟು ನಾನು ಅವಳನ್ನ ಡಿಸ್ಟರ್ಬ್ ಮಾಡಿರ್ಲಿಲ್ಲ. ಟಿಫನ್ ಮಾಡ್ಬಿಡೋಣ ಅಂತ ಹೇಳಿ ವೈಟ್ ಸಾಸ್ ಪಾಸ್ತಾನ ಮಾಡ್ತಾ ಇದ್ದೆ. ಆಮೇಲೆ ಇನ್ನ ನಮ್ಮನೆಯವ್ರು ಈ ತರ ಪಾಸ್ತಾ ಆಗ್ಲಿ ಬರ್ಗರು ಪಿಜ್ಜಾ ಇಂಥವೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಏನ್ ಮಾಡೋದು ಅಂತ ಅಂದ್ರೆ ಅವರೇನೆ ಲೈಟ್ ಆಗಿ ನನ್ಗೆ ಉಪ್ಪಿಟ್ಟು ಮಾಡ್ಕೊಟ್ಬಿಡು, ಯಾಕೋ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ತರ ಇದೆ ನನ್ಗೆ, ಬೇರೆ ಏನು ತಿನ್ನಕ್ ಆಗಲ್ಲ ಹೆವಿ ಆಗಿ ಅಂದ್ರು. ಸರಿ ಅಂತ ಹೇಳಿ ಅವ್ರಿಗೆ ಅನ್ಬಿಟ್ಟು ಉಪ್ಪಿಟ್ಟು ಮಾಡಿದೆ. ಇನ್ನ ಅಷ್ಟೊತ್ತಿಗೆ ಮಕ್ಳು ಎದ್ದು ಮೇಲ್ಗಡೆ ಅಕ್ಕ ತಂಗಿದಿರಿಬ್ರು ಡಿಸ್ಕಷನ್ಸ್ ಮಾಡ್ತಾ ಇದ್ರು. ಅಂದ್ರೆ ಆ ಗೃಹ ಪ್ರವೇಶಕ್ಕೆ ನಾನು ಏನೇನ್ ಡ್ರೆಸ್ಸಸ್ ನ ಸ್ಟಿಚ್ ಮಾಡ್ಸಿರೋದಾಗ್ಲಿ, ಏನೇನ್ ಶಾಪಿಂಗ್ ಮಾಡಿದ್ದೀನಿ ಅದು ಅಂದ್ರೆ ನಾನು ಅವ್ಳಿಗೆ ಫೋನಲ್ಲಿ ಹೇಳ್ತಿದ್ದೆ, ಆ ವಿಡಿಯೋ ಕಾಲ್ ಅಲ್ಲೂ ಕೆಲವೊಂದು ತೋರಿಸ್ತಿದ್ದೆ. ಬಟ್ ಆದ್ರೂ ಡೈರೆಕ್ಟ್ ಆಗಿ ನೋಡೋದು ಒಂದು ಕ್ರೇಜ್ ಇರತ್ತಲ್ವಾ. ಅವಳು ಅಕ್ಕ ಅಂದ್ರೆ ಪಾವನಿ ಎಲ್ಲ ತೋರಿಸ್ತಾ ಇದ್ಲು. ಅವಳು ಡ್ರೆಸ್ಸಸ್ನೆಲ್ಲ ಸ್ವಲ್ಪ ಮೆಷರ್ಮೆಂಟ್ಸ್ ಎಲ್ಲ ಹೇಗಿದೆ ಏನು ಅನ್ನೋದನ್ನೆಲ್ಲ ಟ್ರಯಲ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ರು. ನಾನು ಟಿಫನ್ ಎಲ್ಲ ಮಾಡ್ಕೊಂಬಿಡಿ ಅಂತ ಹೇಳಿ ಆಮೇಲೆ ಇನ್ನ ನನ್ಗೆ ಅಗೇನ್ ಅಮ್ಮನ್ ಮನೆ ಹತ್ರ ಹೋಗ್ಬೇಕಿತ್ತು. ಆ ಫಂಕ್ಷನ್ ಮನೆ ಅಂತಂದ್ರೆ ನಿಮ್ಗೂ ಗೊತ್ತೇ ಇರತ್ತೆ ಅಲ್ವಾ, ತುಂಬಾನೇ ಕೆಲ್ಸಗಳೆಲ್ಲ ಇದ್ದೇ ಇರತ್ತೆ. ಸರಿ ಹಂಗನ್ಬಿಟ್ಟು ನಾನು ಇಲ್ಲಿ ಏನೇನಾಗತ್ತೆ ಅದನ್ನ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಅಲ್ಲಿ ಹೋಗ್ಬೇಕು, ಬೇಗ ನೀವು ಕೆಲಸ ಮಾಡ್ಕೊಂಬಿಡಿ ಮಾ ಅಂತ ಹೇಳಿ. ಇನ್ನ ನೈಟ್ಗೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸೀರೆ ಒಂದನ್ನ ನಾನು ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನನ್ಗೆ ಈಸಿ ಆಗ್ಬಿಡತ್ತೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡೆ ನಾನು. ಯಾಕಂದ್ರೆ ಈಗ ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಂಜೆ ಬಂದು ಎಗೇನ್ ನಾನ್ ರೆಡಿ ಆಗೋಷ್ಟೊತ್ತಿಗೆ ಲೇಟ್ ಆಗ್ಬಿಡತ್ತೆ. ಇದನ್ನೆಲ್ಲ ನಾನು ಪ್ಲೀಟ್ಸ್ ಮಾಡಿ ಇಟ್ಬಿಟ್ಟಿದೀನಿ ಅಂದ್ರೆ ನನ್ಗೆ ಈಸಿ ಆಗ್ಬಿಡತ್ತೆ ಅಂತ ಹೇಳಿ ಆಮೇಲೆ ಅದು ಬ್ಲೌಸ್ ಎಲ್ಲ ಹನಿ ಅಲ್ಲೇ ಕುತ್ಕೊಂಡಿದ್ಲು. ನಾನು ಅವಳಿಗೆ ತೋರಿಸ್ತಾ ಇದ್ದೆ. ಅದು ಅವಳು ಕೇಳ್ತಿದ್ಲು, ಅಮ್ಮ ನೀವ್ ಯಾವ ತರ ಸೀರೆ ತಗೊಂಡಿದ್ದೀರಾ, ಹೆಂಗ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀರಾ ಅನ್ಬಿಟ್ಟು. ಅವಳು ಆ ಕಲರ್ನ ನೋಡ್ಬಿಟ್ಟು, ಏನಮ್ಮ ಈ ತರ ಡಿಫ್ರೆಂಟ್ ಕಲರ್ ಇದೆ, ನೀವ್ ಈ ತರ ಕಲರ್ಸ್ ಹಾಕೋದೇ ಇಲ್ಲ ಅಂತ ಕೇಳ್ತಾ ಇದ್ಲು. ನಾನು ಅವಳಿಗೆ ಅದನ್ನೇ ಹೇಳ್ದೆ, ಅವತ್ತು ಹಾಕಿಲ್ವಲ್ಲ, ಹಾಕ್ತಾ ಇರೋ ಕಲರ್ನ ಒಂದ್ಸತಿ ಟ್ರೈ ಮಾಡೋಣ ಅನ್ಬಿಟ್ಟು ಈ ಕಲರ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ಅದನ್ನೆಲ್ಲ ಅವಳು ಚೆನ್ನಾಗಿದೆ, ಓಕೆ ಮ್ಯಾಚ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನು ಈ ಸೀರೆ ಆಕ್ಚುಲಿ ನಿಮ್ಗೆ ತೋರಿಸಿದೀನಿ ಒಂದು ವ್ಲಾಗ್ ಅಲ್ಲಿ. ಸೊ ಅದನ್ನೇ ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಈಗ ನಾನು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಏನ್ ಕೆಲಸ ಇದೆ ನೋಡ್ಕೊಂಡು ಆಮೇಲೆ ಇಲ್ಲಿ ಬರ್ಬೇಕು. ಇನ್ನೊಂದು ಏನಂದ್ರೆ ನನ್ಗೆ ಕ್ಲೀನ್ ಆಗಿ ವ್ಲಾಗ್ನೆಲ್ಲ ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಎಷ್ಟಾಯ್ತೋ ಅಷ್ಟೇ ಮಾಡ್ಕೊಂತ ಇದ್ದೀನಿ. ಬಿಕಾಸ್ ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಫಂಕ್ಷನ್ ಮನೆ ಅಂದ್ರೆ ಎಷ್ಟು ಕೆಲ್ಸಗಳಿರತ್ತೆ. ನಾನು ಅಲ್ಲಿ ಶೂಟ್ ಮಾಡ್ಕೊಂಡು ನನ್ನ ಟೈಮ್ನ ನಾನು ವೇಸ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ. ಅದು ಒಂದು ನನ್ಗೆ ಯೋಚನೆ. ಬಟ್ ಆದ್ರೂ ನಿಮ್ ಜೊತೆನು ಕೆಲವೊಂದೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನಿಸಿ ನನ್ಗೆ ಆಗಿದ್ದನ್ನ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ತಗೊಂಡು ನಾನೊಂದು ವ್ಲಾಗ್ ಅಂತ ಹೇಳಿ ಮಾಡಿರೋದು. ಸೊ ಇದಾದ್ಮೇಲೆ ಮತ್ತೆ ನಾನು ಈವ್ನಿಂಗ್ ಫಂಕ್ಷನ್ದು ಅದು ಎಲ್ಲ ಅದೇ ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದೀನಿ. ಬಟ್ ಅದನ್ನು ನಾನು ಖಂಡಿತ ಎಲ್ಲಾರ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಯಾವ್ಯಾವ ತರ ನಾವು ಡ್ರೆಸ್ ಅನ್ನ ತಗೊಂಡಿದ್ವಿ, ಮಕ್ಕಳಿಗೆ ಯಾವ ತರ ಹಾಕಿದ್ದೆ, ಹೆಂಗ್ ರೆಡಿ ಆಗಿದ್ರು ಏನು ಅನ್ನೋದು. ಬಟ್ ಜಾಸ್ತಿ ಡೀಟೇಲಿಂಗ್ ಅಂತೂ ಹಾಕ್ಲಿಕ್ಕೆ ಆಗೋದಿಲ್ಲ.
ಅದು ಒಂದು ನಾನು ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಇನ್ನು ಇಷ್ಟು ಕೆಲಸಗಳನ್ನ ಮಾಡಿಕೊಂಡೆ ಆಯಿತು. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.